ತಗೊಂಡು ಬಂದಿರೋ ಹೇಳು. ಗಣೇಶ ಹಬ್ಬಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಸಾರಿ ದ್ಯಾಟ್ ನಾನು ತುಂಬ ದಿನದಿಂದ ವ್ಲಾಗ್ಸನ್ನು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಬಿಕಾಸ್ ನಾನು ತುಂಬಾ ಬ್ಯುಸಿ ಇದ್ದೆ. ವ್ಲಾಗಿಗೆ ಕೊಡಬೇಕಾಗಿರೋಂಥ ಟೈಮ್ ಕೂಡ ನನ್ನ ಹತ್ರ ಇರಲಿಲ್ಲ. ಆದ್ದರಿಂದ ಮತ್ತೆ ನಾನೇನು ಡಿಸೈಡ್ ಮಾಡಿದೆ ಅಂದರೆ, ಇಲ್ಲ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿ ಗಣಪತಿ ಹಬ್ಬದ ದಿನವೇ ಶುರು ಮಾಡೋಣ ಅಂತ ಹೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಪದ್ಧತಿ ಪ್ರಕಾರ ಏನು ಅಂದರೆ, ಗಣಪತಿ ಹಬ್ಬದ ದಿನ ಬೆಳಗ್ಗೆ ಹೋಗಿ ತನಿ ಏರ್ಕೊಂಡು ಬರಬೇಕು. ತನಿ ಎರಿಬೇಕು ಅಂತ ಹೇಳಿಬಿಟ್ಟು ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೋದ್ವಿ. ಅಲ್ಲಿ ಉತ್ತಾ ಇದೆ, ಸೊ ಅಲ್ಲಿ ಹೋಗಿದ್ವಿ. ಸೊ ತುಂಬ ಹೊತ್ತು ಕಾದಿದ ನಂತರ ನಮಗೆ ಜಾಗ ಸಿಕ್ತು. ಅದಾದಮೇಲೆ ನಾವು ಪೂಜೆನ ಶುರು ಮಾಡಿಕೊಂಡು, ಅಮ್ಮಂಗೆ ಏನು ಆಸೆ ಇತ್ತು ಅಂದರೆ ಪ್ರತಿ ವರ್ಷ ದೀಪನ ಹಚ್ಚಬೇಕು ಅಂತ ಹೇಳಿ, ಬಟ್ ಮರ್ತೋಗ್ತಾಯಿದ್ರು. ಬಟ್ ಈ ಸಲ ಹಚ್ಚಿದ್ವಿ ಕೂಡ. ಪೂಜೆ ಕಂಪ್ಲೀಟಾಗಿ ಮುಗಿಸಿದ್ಮೇಲೆ ಕಂಕಣ ತೊಗೊಂಡು ಹೋಗಿದ್ವಿ. ಅದನ್ನು ಕಟ್ಕೊಂಡು ಅದಾದಮೇಲೆ 5 ಜನ ಮುತ್ತೈದೆಯರಿಗೆ ಕುಂಕುಮನ ಕೊಟ್ವಿ. ನಾನಿಬ್ರಿಗೆ ಕೊಟ್ಟೆ, ಮಿಕ್ಕಿದ 3 ಜನಕ್ಕೆ ನನ್ನ ತಂಗಿ ಕೊಟ್ಟಳು. ಅವಳು ಕೊಟ್ಟು ಬರೋ ಸೈಡ್ ಗ್ಯಾಪಲ್ಲಿ ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಎಲ್ಲ ಫೋಟೋಸ್ ತೊಗೊಳ್ತಾ ಇದ್ವಿ. ಕೊನೆಗೂ ಮೇಡಮ್ ಅವ್ರು ಬಂದರು. ಅದಾದಮೇಲೆ ಅಮ್ಮ ಪ್ರಸಾದ ಕೊಟ್ಟರು. ನೀವು ನೋಡ್ಬೋದು ಯೂನಿವರ್ಸಿಟಿ ಎಷ್ಟು ರಶ್ ಇತ್ತು ಅಂತ ಹೇಳಿ. ತುಂಬ ಗಾಡಿಗಳಿತ್ತು. ನಾವು ನಡ್ಕೊಂಡು ಹೋದ್ವಿ ಕಾರ್ ಹತ್ರ. ಆಮೇಲೆ ಕಾರ್ ಹತ್ರ ಹೋಗಿ ಕೂತ್ಕೊಂಡು ಎಲ್ಲ ಪೂಜೆ ಮುಗೀತು. ಸೊ ಇನ್ನೊಂದು ಏನಂದರೆ, ನಾವು ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಸ್ಟೂಡೆಂಟ್ಗೋಸ್ಕರ. ನಾಗರಬಾವಿ ಸರ್ಕಲ್ ಹತ್ರ ವೆಯ್ಟ್ ಮಾಡಿದ್ವಿ. ಕೊನೆಗೂ ಬಂದರು. ಅವ್ರನ್ನ ಕರ್ಕೊಂಡು ಹೊರಟ್ವಿ. ಅವ್ರಿಗೆ ಏನಂದರೆ, ಗಣಪತಿ ಹೇಗೆ ಕುಣಿಸ್ತೀರಾ ಅಕ್ಕ, ಯಾವಾಗ ಬಿಡೋದು ಅನ್ನೋದೇ ಮೇನ್ ಕ್ವೆಶ್ಚನ್ ಆಗಿತ್ತು. ಅದರಲ್ಲೂ ಅವ್ರ ತಮ್ಮ ಮಾತ್ರ ನಮ್ಮ ಹಾರ್ಟ್ ಫೇವ್ರೇಟ್ ಅಂತಲೇ ಅನ್ಬೋದು. ನಮ್ಗೆ ಅವಳಿಗಿಂತ ಅವ್ರ ತಮ್ಮನೇ ಜಾಸ್ತಿ ಇಷ್ಟ. ನಾವು ಪ್ರತಿ ಸಲ ಹೇಳ್ತೀವಿ, ಕರ್ಕೊಂಡು ಬಾ ಅಂತ. ನಾನು ಎಷ್ಟೊಂದು ಸಲ ಕೇಳ್ತೀನಿ, ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಡೋಣ, ನಾನು ನನ್ನ ತಂಗಿನ ನಿನಗೆ ಕೊಡ್ತೀನಿ, ನಿನ್ನ ತಮ್ಮನ ನನಗೆ ಕೊಡು ಅಂತೇಳಿ. ಅದಾದಮೇಲೆ ಬಂದ್ವಿ. ಮನೆ ಹತ್ರನೂ ಗಣಪತಿ ಕುಣಿಸಿದ್ರು. ಸೊ ಅಲ್ಲಿ ಸ್ವಲ್ಪ ಕೈ ಮುಗಿದು ಗಣಪತಿನ ಪ್ರೇ ಮಾಡಿ, ಅದಾದಮೇಲೆ ನಮ್ಮನೆ ಬೆಟ್ಟ ಹತ್ತಿದ್ವಿ. ಆಮೇಲೆ ನಮ್ಮ ಪಪ್ಪೀಸ್ ಕೂಡ ತುಂಬಾ ಪಾಪ ಭಯ ಪಟ್ಟಿದ್ರು. ಅವ್ರು ಪ್ರತಿ ಸಲ ಹೀಗೆ ಮಾಡಿದ್ರು. ಅಲ್ಲಿಂದ ಹುತ್ತದ ಮಣ್ಣು ತಂದಿದ್ವಿ, ಅದನ್ನು ನಮ್ಮ ಸ್ಟೂಡೆಂಟ್ಗೆ ಕೊಟ್ಟು, ಅದಾದಮೇಲೆ ಕಂಕಣ ನನ್ನ ಸಿರಿಗೆ ಮತ್ತು ಬ್ರೂನೋಗೆ ತಗೊಂಡು ಬಂದಿದ್ವಿ ಅಲ್ಲಿಂದ. ಅವರಿಬ್ರಿಗೂ ಅದಾದಮೇಲೆ ಕಟ್ಟಿದ್ವಿ. ಸೊ ಅಂದರೆ ಸಿರಿಗೆ ಈಸಿಯಾಗಿ ಕಟ್ಬೋದು, ಬ್ರೂನೋಗೆ ತುಂಬ ಸಾಹಸ ಮಾಡಬೇಕು. ಅವನ್ನ ಹಿಡಿಯೋದಕ್ಕೋಸ್ಕರ ಅಂದರೆ ನಮ್ಮ ಮಮ್ಮಿ ಹತ್ರ ಯಾರಾದರೂ ಹೋದರೆ ಸಾಕು, ಅವ್ನು ಓಡಿ ಬಂದುಬಿಡ್ತಾನೆ. ಅಂದರೆ ಮುತ್ತು ಕೊಡೋ ಥರ ಆ್ಯಕ್ಟ್ ಮಾಡಬೇಕು ಅಥವಾ ಹೊಡೆಯೋ ಥರ ಆ್ಯಕ್ಟ್ ಮಾಡಬೇಕು ನಮ್ಮ ಮಮ್ಮಿಗೆ. ಆಗ ಅವನೆಲ್ಲೇ ಔಚ್ಕೊಂಡಿದ್ರು ಬಂದುಬಿಡ್ತಾನೆ. ಸೊ ನಾ ಹಂಗೆ ಮಾಡಿ ಕೊನೆಗೆ ಅವನ್ನ ಆಚೆ ಕರೆಸ್ಕೊಂಡು ಅವನಿಗೇನು ಕೂಡ ಕಂಕಣನ ಕಟ್ಟಿದ್ವಿ. ಅವನ್ನ ಹಿಡಿಯೋಕ್ಕೆ ಏನು ಟೆಕ್ನಿಕ್ಸ್ ಮಾಡ್ಬೇಕು ನಾವು. ಇದಾದಮೇಲೆ ಗಣಪತಿನ ಕುಣಿಸೋದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕಿತ್ತು ಅದನ್ನೆಲ್ಲ ಮಾಡ್ಕೊಂಡ್ವಿ. ನಮ್ಮೆಲ್ಲರಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇದ್ದಿದ್ದೇ ಆ ಪುಟ್ಟ ಹುಡುಗನಿಗೆ. ಅವ್ನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು. ಆಂಟಿ ನಾನು ಮಾಡ್ತೀನಿ, ಆಂಟಿ ನಾನು ಗಣಪತಿನ ಕುಣಿಸ್ತೀನಿ. ನಮ್ಮಮ್ಮ, ನಿನ್ನ ಕೈಲಿ ಆಗಲ್ಲಪ್ಪ, ನಿನ್ನ ಕೈಲಿ ಅದನ್ನು ಎತ್ತಕ್ಕಾಗಲ್ಲ, ನಿಂಗೆ ಶಕ್ತಿ ಇಲ್ಲ, ನೀನು ಬೇಕಿದ್ರೆ ಗೌರಿನ ಇಡು, ಗಣಪತಿನ ಎತ್ತಕ್ಕಾಗಲ್ಲ ಅಂತ ನಮ್ಮಮ್ಮ. ಸೊ ಅದೇ ಮಾತುಕತೆಯಲ್ಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಗಣಪತಿನ ಕೊನೆಗೂ ಕುಣಿಸಿದ್ವಿ. ಅದಾದಮೇಲೆ ಗೌರಿನ ಕುಣಿಸ್ಬೇಕಿತ್ತು. ಸೊ ಕುಣಿಸಿದ್ವಿ. ನಾನು ತಗೊಂಡು ಬಂದಿರೋ ಗೌರಿ, ಅಷ್ಟು ಪುಟಾಣಿ ಗೌರಿ ತಗೊಂಡು ಬನ್ನಿ ಅಂದರೆ ಯಾಕೆ ಕೊಡಿಸಿಲ್ಲ ನಿಂಗೆ ಗಣಪತಿ? ಗೊತ್ತಿಲ್ಲ. ಕೊಡ್ತೆ ಡುಮ್ಮಿರೋದು. ಹೇಳು, ಏನು ಗೊತ್ತು ನಿಂಗೆ, ಅದನ್ನ ಹೇಳು. ತಿಳ್ಕೊಬೇಕು ತಾನೆ ನೀನೆಲ್ಲ ಹೇಳ್ಕೊಡ್ತೀನಿ. ಇವತ್ತು ಹಬ್ಬದ ದಿನ ಅಂದಿದ್ದಲ್ಲ ನೀನು ನನ್ನ ಹತ್ರ. ಹೂವು ನೋಡ್ಕೊಡ್ರಿ, ಈ ಕಡೆ ಈಕ್ವಲ್ ಆಗಿದೆ. ಅದೇ ಇದು ನಮ್ಮ ಮಮ್ಮಿ ಹೂವದ್ಲಂತ ಎರಡು ಕರೆಕ್ಟಾಗಿದೆಯಾ ಅಂತ ಹೇಳಿದರೆ, ಅವನು ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಹ್ಯಾಂಡ್ ಇಟ್ಟು ನೋಡಿ ಕರೆಕ್ಟಾಗಿದೆ ಅಂತೆಲ್ಲ ಹೇಳ್ತಾ ಇದ್ದ. ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಗಣಪತಿ ಕುಣಿಸೋದು. ಹೇಗೆ ಕುಣಿಸಿದ್ವಿ, ಹೇಗೆ ಪೂಜೆ ಮುಗೀತು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಈ ಗ್ಯಾಪಲ್ಲಿ. ಬಟ್ ಕಂಪ್ಲೀಟ್ಲಿ ಹ್ಯಾಪಿ ಆಗಿತ್ತು ಮನೆ ಮಾತ್ರ. ಅವನು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಪೂಜೆ ಮಾಡಿದ. ಅಪ್ಪ ಅಮ್ಮನೂ ಮಾಡಿದ್ರು, ನಾನು ಮಾಡಿದೆ, ನನ್ನ ತಂಗಿನೂ ಮಾಡಿದ್ಲು.
ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸಿದ್ವಿ. ಅಲ್ಲಿವರೆಗೂ ನಾವೇನೂ ತಿಂದು ಇರಲಿಲ್ಲ, ಕುಡಿದು ಇರಲಿಲ್ಲ. ಸೊ ಆಲ್ರೆಡಿ 12 ಆಗೋಗಿತ್ತು. ಅದಾದಮೇಲೆ ಬಂದು ಅವನಿಗೆ ಬೂಸ್ಟ್ ಕೊಟ್ಟು ನಾನು ಕಾಫಿ ಕುಡ್ಕೊಂಡು ರಚನೆಗೆ ಬೇರೆ ಏನೋ ಕೊಟ್ಟರು ಅಮ್ಮ ತಿನ್ನೋದಕ್ಕೆ. ಸೊ ಅವಳು ತಿಂತಿದ್ಲು. ಸೊ ಎಲ್ಲ ಪೂಜೆ ಮುಗೀತು. ಕಡುಬು, ಖಾರ ಕಡುಬು. ನಾವು ಸ್ವೀಟು ಮಾಡ್ತಿದ್ದೀವಿ, ಖಾರನೂ ಮಾಡ್ತಾ ಇದ್ದೀವಿ. ಸ್ವೀಟ್ ಎಲ್ಲಿ? ಸ್ವೀಟ್ ಇಲ್ಲಿಲ್ವಾ? ಅದಿನ್ನೂ ಮಾಡಿಲ್ಲ. ಖಾರ ಕಡುಬು. ಇವಾಗ ಏನು ಮಾಡೋದು? ಹೇಗೆ? ಇಲ್ಲ, ಖಾರ ಏನೂ ಇಲ್ಲ ನಂದು ಕೈಯಲ್ಲಿ. ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ಇನ್ನೊಬ್ಬ ಸ್ಟೂಡೆಂಟ್ ಬಂದರು, ಜೀವಿತ ಅಂತ ಹೇಳಿ. ಸೊ ಅವಳು ವೀಡಿಯೋ ಮಾಡ್ತಾಯಿದ್ಲು. ಕಡುಬೆಲ್ಲ ರೆಡಿ ಆಗಿತ್ತಲ್ವ. ಸೊ ಕಡುಬನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿದೆ. ಬಡಿಸ್ತೀನಿ, ಕುತ್ಕೊಳ್ರಿ ಎಲ್ಲರೂ. ಊಟ ಮಾಡಬೇಕಂತ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ವಿ. ಜೀವಿತ ಮತ್ತು ಖುಷಿ ಇಲ್ಲ ನಾನು ಬಡಿಸ್ತೀನಿ, ನಾವು ಬಡಿಸ್ತೀವಿ ಅಂದರು. ಅವರಿಬ್ಬರು ತುಂಬ ದೋಸ್ತು, ಏನೇ ಕೆಲಸ ಮಾಡಲಿ ಒಟ್ಟಿಗೆ ಮಾಡ್ತಾರೆ ಅವರಿಬ್ಬರು. ಸೊ ನಾವು ಬಡಿಸ್ತೀವಿ ಅಂತ ಮಾಡ್ತಿದ್ರು. ನಮಗಂತೂ ಹಸುವಾಗ್ತಾಯಿತ್ತು, ತುಂಬ ಹಸುವಾಗ್ತಾಯಿತ್ತು. ಅನೀಶ್ ಅಂತೂ ವಡೆ ತಿನ್ನೋದಕ್ಕೆ ಕಾಯ್ತಾ ಇದ್ದ. ಅವನು ಪಾಪ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ನಾನಂತೂ ಎಲ್ಲ ಊಟ ತಿನ್ನೋದಕ್ಕೂ ಕಾಯ್ತಾ ಇದ್ದೆ, ತುಂಬ ಹಸುವಾಗಿತ್ತು ನಮಗಂತೂ. ಹೊಟ್ಟೆ ಹಸುವಾಗ್ತಿದೆ ಅಲ್ವಾ ಅನೀಶ್? ನಮ್ಮ ಮನೇಲಿ ಹಬ್ಬಕ್ಕೆ ಸ್ಪೆಷಲ್ ಏನಂತ ಅಂದರೆ ಪೈನಾಪಲ್ ಒಬ್ಬಟ್ಟು ಮಾಡಿದ್ರು, ವಡೆ ಮಾಡಿದ್ರು, ರೈಸು, ಒಬ್ಬಟ್ಟು ಸಾಂಬಾರು, ಸಿಹಿ ಕಡುಬು, ಖಾರ ಕಡುಬು ಮತ್ತು ಕರ್ಡ್ ರೈಸ್ ಇದೆಲ್ಲ ಮಾಡಿದರು. ನಮ್ಮದೆಲ್ಲ ಊಟ ಮುಗೀತು. ಈಗ ನಾವೆಲ್ಲ ಸೇರಿ ಜೀವಿತ ಮತ್ತು ಖುಷಿಗೆ ಊಟ ಬಡಿಸ್ತಾ ಇದ್ವಿ. ಊಟ ಬಡಿಸೋದ್ರಲ್ಲೂ ಅಷ್ಟೇ ಆ ಪುಟ್ಟ ಹುಡುಗ ಅನೀಶ್ ಎಷ್ಟು ಹಠ ಮಾಡ್ತಿದ್ದ. ಅಕ್ಕ ನಾನು ಬಡಿಸ್ತೀನಿ ಅಂತ ಆಸೆ ಪಡ್ತಿದ್ದ. ಸರಿ ಬಡ್ಸಪ್ಪ ಬಾ ಆಯಿತು ಅಂತ ಹೇಳಿಬಿಟ್ಟು ನಾನು ಇಬ್ಬರು ಸೇರ್ಕೊಂಡು ಇವರಿಗೆ ಊಟ ಬಡಿಸ್ತಾ ಇದ್ವಿ. ಎಷ್ಟು ನೀಟಾಗಿ ಬಡಿಸ್ತಿದ್ದ ಅಂದರೆ ಅಷ್ಟು ನೀಟಾಗಿ ಬಡಿಸ್ತಿದ್ದ. ಈ ಜೀವಿತ ಮತ್ತು ಈ ಖುಷಿನೇ ತುಂಬ ಚೆಲ್ಲಿದ್ದು ಅಡುಗೆನ. ಎಲ್ಲ ಚೆಲ್ಲಿದೆ ಆಚೆ, ಎಲ್ಲ ಆಚೆ. ಸಾಕು ನೋಡು ಜೀವಿತ, ನೋಡ್ ಕಲಿ. ಪಾಪ ಆ ಮಗು ಎಷ್ಟು ನೀಟಾಗಿ ಬಡಿಸುತ್ತೆ ನೋಡಿ. ನೀನು ಬಡಿಸ್ತೆ, ತುಪ್ಪ ಎಲ್ಲ ನೆಲದ ಮೇಲೆ ಹಾಕಿ ವೇಸ್ಟ್ ಮಾಡಿ, ಆ ಮೊಸರುನೆಲ್ಲ ಪಾಪ ಎಲೆ ಎಲ್ಲ ಹಾಕ್ಬಿಟ್ಟಿದ್ದೆ. ನೋಡು ಆ ತುಪ್ಪ ಹೆಂಗೆ ಹಾಕ್ತಾರೆ ನೋಡಿ. ಈಗ ನೋಡು ಎಷ್ಟು ನಿಧಾನಕ್ಕೆ ಮಾಡಿದ್ರು ಇಷ್ಟು ನೀಟಾಗಿ ಮಾಡಬೇಕು. ನೋಡು ಎಷ್ಟು ಒಳ್ಳೆ ಬುದ್ಧಿ. ನೀನು ಆಗ್ತೆ ಅಲ್ಲಲ್ಲ ಚಲ್ಲಿ ಪಲ್ಲಿ ನೀನೇ. ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕು ಅಂತ ಜೀವಿತ. ಊಟ ಮಾಡುವಾಗೂ ಅಷ್ಟೇ ತುಂಬ ಎಂಜಾಯ್ಮೆಂಟ್ ಇತ್ತು. ನಗ್ನಗ್ತಾ ಊಟ ಮಾಡಿದ್ವಿ. ಅದು ಊಟ ಎಲ್ಲ ಮುಗೀತು. ಸೊ ಖಾರ ಕಡುಬು ಇನ್ನೂ ಇಟ್ಟಿದ್ರು ಅಮ್ಮ ಗ್ಯಾಸ್ ಮೇಲೆ. ಸೊ ಅದೆಲ್ಲ ಇದು ಮಾಡ್ತಾಯಿದ್ವಿ, ಕ್ಲೀನ್ ಮಾಡ್ತಾಯಿದ್ವಿ. ಅದಾದಮೇಲೆ ಸಂಜೆ ಆಯಿತು. ಸಂಜೆ ಅಮ್ಮ ಸ್ತೋತ್ರಗಳೆಲ್ಲ ಹೇಳ್ತಾಯಿದ್ರು. ಸೊ ನಾನು ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ಗಣಪತಿ ಪೂಜೆ ಮಾಡಿ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ವಿ. ಏನು ಮೇಡಮ್ ಇವತ್ತು ನೋಡಿ ನೀವು ಈ ಥರ ರೆಡಿಯಾಗಿ ಬಂದಿದ್ದೀರಾ. ಡೈಲಿ ಹೆಂಗೆ ಬರ್ತೀರಾ ನೀವು? ಹಾಂ ಏನಿಲ್ಲ, ನನಗಿವತ್ತು ಶಾಕು. ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾಡಬೇಕಿತ್ತು. ನೀನು ಬೆಳಗ್ಗೆ ಹೋದಲ್ಲ ಮಧ್ಯಾಹ್ನ, ಆವಾಗ ಮತ್ತು ಇವಾಗ ಬಂದಿದ್ದಕ್ಕೆ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾಡಬೇಕಿತ್ತು. ಸೊ ಈಗ ದೇವ್ರನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ದೇವ್ರಿಗೆ ದೃಷ್ಟಿ ತೆಗಿತಾ ಇದ್ವಿ. ಸೊ 5 ಜನ ಹೆಣ್ಮಕ್ಳು ಇರೋದ್ರಿಂದ 5 ಜನ ಹೆಣ್ಮಕ್ಳು ಸೇರಿ ಇದು ಮಾಡಿದ್ವಿ. ನೀರಲ್ಲಿ ಉರಿತಿದೆ, ಒಂದು ದೊಡ್ಡ ಅದ್ಭುತ ನೋಡಿ ಇಲ್ಲಿ. ಈ ದೇವ್ರನ್ನ ಎತ್ಕೊಳ್ಳೋ ಇದ್ರಲ್ಲೂ ಎಲ್ಲ ಗಲಾಟೆ ಮಾಡ್ತಿದ್ರು. ನಾ ಎತ್ತೀನಿ ಅಂತ ಪುಟ್ಟ ಹುಡುಗ ಆಸೆ ಪಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಅವನೇ ಎತ್ಕೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಗೌರಿನ ಎತ್ಕೊಂಡೆ. ನನ್ನ ತಂಗಿಗೆ ಗಣೇಶನ ಎತ್ಕೊಳ್ಳೋದಕ್ಕೆ ಹೇಳಿದ್ರು.
ಯಾರು ಹಾಕಿಲ್ಲ. ಫೈನಲಿ ಗಣಪತಿನ ಎತ್ಕೊಂಡು ಕಾರ್ ಹತ್ರ ಹೊಟ್ವಿ. ಕಾರು ಮನೆ ಮುಂದೆ ತೊಗೊಂಡು ಬರೋಕ್ಕಾಗಲ್ಲ, ತುಂಬ ಗಾಡಿಗಳಿತ್ತಂತೇಳಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ವಿಶ್ ಮಾಡು. ಹ್ಯಾಪಿ ಗೌರಿ ಗಣೇಶನ. ಹ್ಯಾಪಿ ಗೌರಿ ಗಣೇಶ ಹಬ್ಬಗಳು. ಬ್ಯೂಟಿಫುಲ್ ಸೀಟ್ ದೇರ್. ಕುತ್ಕೋ. ಅಷ್ಟೇ. ಹೇಗಿದೆ? ಮಸ್ತ್ ಕಣ. ಸಾಕಾಗಿದೆ. ಕುತ್ಕೊಂಡವನು ಆರಾಮಾಗಿ ಒಂದು ಕಡೆ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋದ್ವಿ. ಅವ್ರು ಏನಂತಿದ್ದಾರೆ, ಮೋರಿ ಇದೆ ಸರ್, ಅಲ್ಲಿ ವಿಸರ್ಜನೆ ಮಾಡೋಕ್ಕಾಗಲ್ಲ ಅಂತ. ನಮ್ಮ ಡ್ಯಾಡಿ ಇದ್ದವ್ರು, ಇಲ್ಲ ಸರ್ ಸೈಡಲ್ಲಿ ಹೋಗಿ ಮಾಡ್ಬಿಟ್ಟು ಬಂದುಬಿಡ್ತೀವಿ ಅಂತ ಅಂತಿದ್ರು. ಸೊ ನಮ್ಮಮ್ಮ ಕಾಮಿಡಿ ಮಾಡೋದಕ್ಕೆ, ಬನ್ನಿ ಹೋಗ್ಲಿ ಮೋರಲ್ಲೇ ಬಿದ್ದು ಎದ್ದು ಹೋಗ್ಬಿಡೋಣ ಅಂತ ಅಂದರು. ಆದ್ದರಿಂದ ಎಲ್ಲ ಅದನ್ನು ಕಾಮಿಡಿಯಾಗಿ ತೊಗೊಂಡು ಫುಲ್ ನಗ್ನಗ್ತಾ ಹೋಗ್ವಿ. ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಇರ್ತಿದ್ವಿ? ಒಂದು ಸ್ವಲ್ಪ ದೂರ ಹೋಗಿರ್ತಿದ್ವಿ. ಅಲ್ಲಿಂದ ನಾವು ಮಲ್ಲತ್ತಳ್ಳಿ ಕೆರೆಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಎಕ್ಸಿಬಿಷನ್ ಹಾಕಿದ್ರು, ಬಟ್ ಇಟ್ಸ್ ಸ್ಟಿಲ್ ನಾಟ್ ಬಿಲ್ಟ್ ಎಟ್ ಅನ್ನೋ ಥರ ಇತ್ತು. ಇನ್ನೂ ಬಿಲ್ಡ್ ಆಗಿರಲಿಲ್ಲ ಕಂಪ್ಲೀಟಾಗಿ. 50% ಬಿಲ್ಡ್ ಆಗಿತ್ತು ಅಷ್ಟೇ ಅದು. ಸೊ ಅಲ್ಲೂ ಕೂಡ ದೊಡ್ಡ ಗಣಪತಿನ ಕುಣಿಸಿದ್ರು. ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು, ಸಾಂಗ್ಸ್ ಎಲ್ಲ ಬರ್ತಾಯಿತ್ತು, ಡ್ಯಾನ್ಸಸ್ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಫೈನಲಿ ನಾವು ಜಾಗ ಸಿಕ್ತು, ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅದಾದಮೇಲೆ ಗಣಪತಿ ವಿಸರ್ಜನೆಗೂ ಮುಂಚೆ ಅಲ್ಲಿ ಪೂಜೆನ ಮಾಡಿ ಫ್ಲವರ್ಸ್ ಎಲ್ಲ ಅಲ್ಲಿ ಡ್ರಮ್ ಇಟ್ಟಿದ್ರು, ಅದ್ರೊಳಗೆ ಹಾಕಬೇಕಿತ್ತು. ಸೊ ವಾಟರ್ ಒಳಗಡೆ ಜಾಸ್ತಿ ವಾಟರ್ ಪೊಲ್ಯೂಷನ್ ಆಗುತ್ತೆ ಅಂತೇಳಿ ಬಿಟ್ಟಿಲ್ಲ. ಆ ಪೂಜೆ ಮಾಡುವಾಗೂ ಕೂಡ ಹಿ ವಾಸ್ ಸೋ ಆ್ಯಕ್ಟಿವ್. ಅನೀಶ್ ಅಂತ ಅಂದರೆ ಎಷ್ಟು ಆ್ಯಕ್ಟಿವ್ ಇದ್ದ ಅಂದರೆ, ಆ ಫೈರ್ ಆರೋಗ್ಬಾರ್ದು ಅಂತ ಕೈಯೆಲ್ಲ ಇಟ್ಕೊಳ್ತಾ ಇದ್ದ. ಸೊ ಅಷ್ಟು ಚಿಕ್ಕ ಹುಡುಗನಿಗೆ ಎಷ್ಟು ಬುದ್ಧಿ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಆಮೇಲೆ ಇವತ್ತೇನಂತ ಅಂದರೆ, ಈ ಮೇಡ್ ಅವರ್ ಡೇ ಕಂಪ್ಲೀಟ್ಲಿ. ತುಂಬ ಹ್ಯಾಪಿನೆಸ್ ಇತ್ತು ಅವನಿಂದನೇ ಇವತ್ತು. ಸಖತ್ ಅಂದರೆ ಸಖತ್ ಹ್ಯಾಪಿನೆಸ್ ಇತ್ತು. ಅದಾದಮೇಲೆ ಅಪ್ಪ ಎಲ್ಲ ಗಣಪತಿಗೂ ಸೇರಿ ಒಂದು ತೆಂಗಿನಕಾಯಿ ಮೇಲೆ ಕರ್ಪೂರನ ಇಟ್ಟು ದೃಷ್ಟಿ ತೆಗಿತಾಯಿದ್ರು. ಮಲತಳ್ಳಿ ಕೆರೆಯಲ್ಲಿ ಏನಾಗಿದೆ ಅಂದರೆ, ಇನ್ನೊಂದು ರೀಸೈಕ್ಲಿಂಗ್ ವಾಟರ್ ಥರ ಏನೋ ಪ್ರೊಸೆಸ್ ಹಾಕಿದ್ದಾರೆ ಆ ವಾಟರ್ ಒಳಗೆ. ಯಾಕಂದರೆ ತುಂಬಾ ಕ್ಲೀನ್ ಇತ್ತು ವಾಟರು. ಆ್ಯಂಡ್ ಮೋರ್ ಓವರ್ ನಾವು ಅಲ್ಲಿ ಕೇಳಿದ್ವಿ ಕೂಡ, ಸುತ್ತ ಪೈಪ್ ಹಾಕಿದ್ರು, ಅದರಿಂದ ವಾಟರ್ ಬರ್ತಾಯಿತ್ತು. ಸೊ ಅಲ್ಲಿರೋ ಒಬ್ಬರಿಗೆ ಕೇಳಿದ್ವಿ, ಅವರಂದ್ರು ಇಲ್ಲ ರೀಸೈಕಲ್ ಹಾಕಿದ್ದೀವಿ, ಸೊ ವಾಟರ್ ಇಷ್ಟು ಕ್ಲೀನಾಗಿದೆ. ಬಿಕಾಸ್ ಅಷ್ಟು ಗಣಪತಿನ ಬಿಡ್ತೀವಿ, ವಾಟರ್ ಪೊಲ್ಯೂಟ್ ಆಗೋಗುತ್ತೆ. ಸೊ ರೀಸೈಕಲ್ ಇಲ್ಲೇ ಇನ್ಬಿಲ್ಟಾಗಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಎಲ್ಲ ಗಣಪತಿನೂ ಒಟ್ಟಿಗೆ ತೊಗೊಂಡೋಗಿ ಮಧ್ಯದಲ್ಲಿ ಧುಮುಕ್ಸಿದ್ರು ಅವರು. ಸೊ ನಾವೆಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದರೆ, ಮಕ್ಕಳಂತೂ ಎಂಜಾಯಿಂಗ್ ಅ ಲಾಟ್. ಯಾವತ್ತೂ ಆ ಥರ ಎಂಜಾಯ್ ಮಾಡಿಲ್ಲ ಅನ್ನೋ ಥರ ಅನಿಸ್ತಿತ್ತು ನಮಗೆಲ್ಲರಿಗೂ. ಬಟ್ ಅಂದರೆ ತುಂಬಾ ಎಂಜಾಯ್ಮೆಂಟ್ ಇತ್ತು ಈ ಸಲ ಆ್ಯಕ್ಚುಲಿ ಹೇಳ್ಬೇಕಂತ ಅಂದ್ರೆ. ಆಮೇಲೆ ರೋಡಲ್ಲಿ ಬರ್ತಾನೂ ಕೂಡ ಅಷ್ಟೇ ತುಂಬ ಗಣಪತಿನ ನೋಡಿದ್ವಿ. ಅಲ್ಲಿ ವಿಸರ್ಜನೆ ಮುಗಿಸ್ಕೊಂಡು ಬರುವಾಗ ಮನೆ ಹತ್ರ ಗಣಪತಿನ ಕುಣಿಸಿದ್ರು. ಅವರು ಕೂಡ ಹೇಳಿದ್ರು, ಅಕ್ಕ ಬನ್ನಿ ಪೂಜೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಲ್ಲಿ ಸೊ ಮಂಗಳಾರತಿನೂ ಎಲ್ಲರಿಗೂ ಕೊಟ್ಬಿಟ್ಟು ನಾನು ಮಂಗಳಾರತಿ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲ ಊಟ ಮಾಡಿಕೊಂಡು ಮಕ್ಕಳು ಅವ್ರವ್ರ ಮನೆಗೆ ಹೋದರು. ಸೊ ಇವತ್ತಿನ ಡೇ ನಮ್ಮದು ಹೀಗಿತ್ತು. ಸೊ ಗಣಪತಿ ಹಬ್ಬ ತುಂಬಾ ಸಂತೋಷದಿಂದ ನಡೀತು. ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.